ನೋಡಿ ನಾವಿವತ್ತು ಹಸಿಂದು ಮೇವಿನ ಬೀಜನ ಬಿತ್ತನೆ ಮಾಡ್ತಾ ಇದ್ದೀವಿ. ಇದು ನೋಡಿ, ಇದು ಸಜ್ಜೆ. ಇದು ಬಾಜಾರ್ ಮಲ್ಟಿ ಕಟ್ ಅಂದ್ಬಿಟ್ಟು ಇದು ಸಜ್ಜೆ. ಇದು ನೋಡಿ ಇಲ್ಲಿ ಇದೆಯಲ್ವ, ಇದು ಕಾಫ್ 31 ಮತ್ತು ಗುಜರಾತಿ ಸೋರ್ಗಮ್. ಇದು ಬಂದ್ಬಿಟ್ಟು ಪಂಜಾಬ್ ಜಾವರ್ ಜೋಳ ಅಂದ್ಬಿಟ್ಟು, ಜೋಳ ಅಂದ್ಬಿಟ್ಟು ಇದು ಆಫ್ರಿಕನ್ ಟಾಲು. ಇದು ಬಂದ್ಬಿಟ್ಟು ಇದು ಸ್ಟೆಲೋಮೋಟೋ. ಮತ್ತು ಇದು ನುಗ್ಗೆ ಬೀಜ ಎಲ್ಲನೂ ಇವತ್ತು ಬಿತ್ತನೆ ಮಾಡ್ತಾಯಿದ್ದೀವಿ. ಇದನ್ನು ಆ್ಯಕ್ಚುಲಿ ಯಾವ ಥರ ಬಿತ್ತನೆ ಮಾಡ್ಕೋಬೇಕು ಅಂದರೆ ನೋಡಿ, ಮರಳು ಇದು ಆ್ಯಕ್ಚುಲಿ ಇವಾಗ ಇಷ್ಟು ಇದೆಯಲ್ವ, ಇದು ಎಷ್ಟಕ್ಕೆ ಅಂದರೆ 1-1.5 ಎಕರೆಗೆ ಆಲ್ಮೋಸ್ಟ್ ಬಿತ್ತನೆ ಮಾಡ್ಕೋಬೋದು ಇದನ್ನು. ಸೊ ಅಷ್ಟು ನಮ್ಮ ಹತ್ರ ಬೀಜ ಇದೆ. ಇದನ್ನು ಬಿತ್ತನೆ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಮರಳು ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಮರಳು ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಹದವಾಗಿ ಬಿತ್ತನೆ ಮಾಡೋದಕ್ಕೆ ಆಗುತ್ತೆ. ಇಲ್ಲ ಬರೀ ನೀವು ಇದನ್ನೇ ಬಿಡ್ತೀವಿ ಅಂದರೆ, ಇದರಲ್ಲಿ ಬಿತ್ತನೆ ಮಾಡ್ತೀನಿ ಅಂದರೆ ಹೊಲದಲ್ಲಿ ಎಲ್ಲ ಜಾಸ್ತಿ ಬಿದ್ದುಬಿಡುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಮರಳು ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಬಿತ್ತನೆ ಮಾಡೋದ್ರಿಂದ ಕರೆಕ್ಟಾಗಿ ಹದವಾಗಿ ಬೀಳುತ್ತೆ. ಗಿಡಗಳು ನೆಕ್ಸ್ಟು ಬರಬೇಕಾದ್ರೆ ನೀಟಾಗಿ ಬರ್ತವೆ. ಸೊ ಇದೊಂದು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ನಮ್ಮ ಹೊಲ ತೋರಿಸ್ತೀನಿ, ಯಾವ ಥರ ತೆರೆ ಹೊಡೆದಿದ್ದೀವಿ, ಇದನ್ನು ಯಾವ ಥರ ಬಿತ್ತನೆ ಮಾಡಬೇಕು, ಮತ್ತು ಇದಕ್ಕೆ ಯಾವ ಥರ ನೀರು ಹಾಯಿಸ್ಕೋಬೇಕು, ನೀರು ಹಾಯಿಸ್ಕೊಳ್ಳಿಕ್ಕೆ ಯಾವ ಥರ ವ್ಯವಸ್ಥೆ ಮಾಡ್ಕೋಬೇಕು ಅಂದ್ಬಿಟ್ಟು ಎಲ್ಲ ಇವಾಗ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಇವಾಗ ನೋಡಿ ನಾವು ಆ್ಯಕ್ಚುಲಿ ಇವಾಗ ಬೀಜ ಬಿತ್ತನೆ ಮಾಡ್ತಾ ಇರೋದು ಇದೇ ಹೊಲಕ್ಕೆ. ನೋಡಿ ಎಲ್ಲ ನೀಟಾಗಿ ಹಸ ಮಾಡಿದ್ದೀವಿ. ಇದನ್ನು ಕೂಡ ಹೊಡೆದಿದ್ದೀವಿ. ನೋಡಿ ಇದಕ್ಕೆ ಏನೋ ತೆರೆನೂ ಕೂಡ ಹೊಡೆದಿದ್ದೀವಿ. ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ ಇದು ಈ ಥರ ಕಾಣಿಸ್ತಾ ಇದೆ ತೆರೆ. 1 ಅಡಿಗೆ 1-1.5 ಅಡಿ ಒಂದೊಂದು ತೆರೆ ಬರುತ್ತೆ. ಫುಲ್ಲು ಇದು 1 ಎಕರೆಗೆ ಬಿತ್ತನೆ ಮಾಡ್ತಾಯಿದ್ದೀವಿ. ಅಂದರೆ ನಾವೇನು ಮಾಡ್ತಾಯಿದ್ದೀವಿ, ಪಾರ್ಟೇಷನ್ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಒಂದು 5 ಕುಂಟೆಗೆ ಒಂಥರ ಬೀಜ ಹಾಕ್ತೀವಿ, ಇನ್ನೊಂದು 5 ಕುಂಟೆಗೆ ಒಂಥರ ಬೀಜಗಳು ಹಾಕ್ತೀವಿ. ಆ ಥರ 3-4 ಥರ ಬೀಜಗಳು ಹಾಕ್ತಾಯಿದ್ದೀನಿ. ಏನಕ್ಕೆ ನಾನು 3-4 ಥರ ಬೀಜಗಳು ಹಾಕ್ತಾಯಿದ್ದೀನಿ ಅಂದರೆ, ಇವಾಗ ಒಂದೊಂದು ಬೀಜದಲ್ಲಿ ಹಸಿಗೆ ಒಂದೊಂದು ಪ್ರೋಟೀನ್ ಇರುತ್ತೆ, ಒಂದೊಂದು ಪ್ರೋಟೀನ್ ಅಂಶ ಇರುತ್ತೆ. ಸೊ ನಾವು ಎಲ್ಲ ಥರ ಹಸಿನ ಮೇವಿನ ಬೀಜಗಳನ್ನ ಹಾಕಿ ನಾವು ಹಸುಗೆ ಪ್ರತಿದಿನ ಒಂದೊಂದು ಥರ ಮೇವನ್ನ ಕೊಟ್ಟರೆ ಹಸಿಗೆ ಎಲ್ಲ ಥರ ಪ್ರೋಟೀನ್ ಸಿಗುತ್ತೆ. ಮತ್ತು ತಿರ್ಗಿ ಹಸ ಹೆಲ್ದಿಯಾಗೂ ಕೂಡ ಇರುತ್ತೆ ಮತ್ತು ತಿರ್ಗಿ ಯಾವುದೇ ರೋಗ ರುಜಿನಗಳು ಬರಲ್ಲ, ಚೆನ್ನಾಗೇ ಹಸು ಬೆಳವಣಿಗೆ ಆಗುತ್ತೆ. ಸೊ ಅದರಿಂದ ನೋಡಿ ಈ ಥರ ಮಾಡ್ತಾಯಿದ್ದೀವಿ. ನೋಡಿ ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ, ಈ ತೆರೆ ಹೊಡೆದಿದ್ದೀವಲ್ಲ, ತೆರೆ ಒಳಗಡೆ ಬೀಜ ಉದುರಿಸ್ಬಿಡ್ತೀವಿ. ಈ ತೆರೆ ಒಳಗಡೆ ಬೀಜ ಉದುರಿಸಾದ್ಮೇಲೆ ಇದಕ್ಕೆ ನಾವು ಇಲ್ಲ ನಮ್ಮ ಕಡೆ ಸರಬು, ಇವಾಗ ಯಾವ ಥರ ಅಂದರೆ ದೊಡ್ಡ ಮೆಳೆಗಳು ಬರುತ್ತಾವಲ್ವ, ಆ ಮೆಳೆಗಳನ್ನ ಕಟ್ಕೊಂಡು ಟ್ಯಾಕ್ಟ್ರಿಗೆ ಎಳೆದ್ಬಿಟ್ರೂ ಬೀಜಗಳು ಮುಚ್ಕೊಂಡ್ಬಿಡ್ತವೆ. ಇಲ್ಲ ಅಲ್ಬೆ ಅಂತ ಬರುತ್ತೆ, ಅಲ್ಬೆ ಹೊಡೆದ್ರೂ ಕೂಡ ಹಸಿನಲ್ಲಿ ಅಲ್ಬೆ ಹೊಡೆದ್ರೂ ಕೂಡ ನೀಟಾಗಿ ಬೀಜಗಳು ಮುಚ್ಕೊತವೆ. ಸೊ ನಾವೇನು ಮಾಡಬೇಕು, ಈ ತೆರೆಯನ್ನು ನೋಡ್ಕೊಂಡು ಕರೆಕ್ಟಾಗಿ ತೆರೆಗೆ ಇವಾಗ ಪೈಪ್ಗಳು ಬರ್ತವೆ. ಅದು ಹೆಸರು ಆ್ಯಕ್ಚುಲಿ ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ. ಅದು ಸಪ್ಪೆ ಪೈಪ್ ಬರುತ್ತೆ. ಸಪ್ಪೆ ಪೈಪ್ಗೆ ತೂತಿರುತ್ತೆ. ತೆರೆ ಒಳಗಡೆ ಮಡಗಿದ್ರೆ ಈ ಕಡೆಯೂ ನೀರಾರುತ್ತೆ, ಈ ಕಡೆಯೂ ನೀರಾರುತ್ತೆ. ಆ ಥರ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಇದನ್ನು ಹಾಯಿಸೋ ನೀರು ಅಂದರೆ ಭೂಮಿ ಕುಡಿದು ಹಾಯಿಸೋ ನೀರು ನಾವು ಕಟ್ಟೋಕ್ಕಾಗಲ್ಲ. ಇಷ್ಟು 1 ಎಕರೆ ಕಟ್ಟಬೇಕಂದ್ರೆ 2 ಬೋರ್ ಬೇಕಾಗುತ್ತೆ. ಸೊ ನಾವು ಅದಕ್ಕೆ ಏನು ಮಾಡ್ತಾಯಿದ್ದೀವಿ, ಆ ಥರ ಪೈಪು ವ್ಯವಸ್ಥೆ ಮಾಡಿಕೊಂಡು ನಾವು ಕರೆಕ್ಟಾಗಿ ತೆರೆಗೆ ನೀರು ಕಟ್ಟಿದ್ರೆ ನೀರು ಕೂಡ ನಮಗೆ ಜಾಸ್ತಿ ಬೇಕಾಗಲ್ಲ. ನೀಟಾಗಿ ಕರೆಕ್ಟಾಗಿ ಬುಡಕ್ಕೇನೆ ನೀರು ಬೀಳೋದ್ರಿಂದ ಸೊ ನಮಗೆ ಪ್ರಾಬ್ಲಮ್ ಏನಾಗಲ್ಲ. ನೀಟಾಗಿ ಸಸಿಗಳು ಕೂಡ ಚೆನ್ನಾಗಿ ಬರ್ತವೆ, ಕರೆಕ್ಟಾಗಿ ವಾಟ್ರು ಸಸಿಗಳಿಗೆ ಸಿಗುತ್ತೆ. ಸೊ ಅದರಿಂದ ನಾವು ಈ ಥರ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ. ನೋಡಿ ಇದು ಫುಲ್ಲು 1 ಎಕರೆಗೆ ನಾವು ಅದನ್ನೇ ಹಾಕ್ತಾ ಇರೋದು. ಸೊ ದಯವಿಟ್ಟು ಗೈಸ್, ನಾನು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ದಯವಿಟ್ಟು ನೀರನ್ನ ಹಾಯಿಸೋರು, ಇವಾಗ ನಮ್ದು ಬೋರ್ ಐತೆ, ಕರೆಂಟ್ ಬರೋದು ರೇರು, ಸುಮ್ಮನೆ ಏನೋ ನಮ್ಮದು ಬೋರ್ ಐತಲ್ಲ, ಬೋರಲ್ಲಿ ನೀರಿದ್ದರೆ ಹಂಗೆ ಇರುತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಯಿಸೋಕೆ ಬಿಟ್ಬಿಡೋದು, ಆ ಥರ ದಯವಿಟ್ಟು ಮಾಡಬೇಡ್ರಿ. ಮುಂದಿನ ದಿವಸಗಳಲ್ಲಿ ನಮ್ಮ ಅಂತರ್ಜಲ ಅನ್ನೋದು ತುಂಬ ಬತ್ತೋಗೋ ಚಾನ್ಸಸ್ ಐತೆ. ಸೊ ಮುಂದಿನ ಪೀಳಿಗೆಗೆ ಬೇಡ ನಾವು ಯೋಚನೆ ಮಾಡೋದು, ನಮಗೆ ಏಜ್ ಆದಂಥ ಕಾಲಕ್ಕೆ ಮುಂದಿನ ದಿವಸಗಳಿಗೆ ಸಿಹಿ ನೀರು ಏನಾದರೂ ಬೇಕು ಅಂದರೆ ದಯವಿಟ್ಟು ನೀರನ್ನ ಮಿತವಾಗಿ ಬಳಸಿ. ಸೊ ಊರ ಕಡೆ ಏನು ಮಾಡ್ತಾರೆ ಗೊತ್ತಾ, ಏನು ಕರೆಂಟ್ ಬಂದೈತೆ ಹಾಯ್ಕೊಳ್ಳಿ, ಸುಮ್ಮನೆ ತುಂಬ್ಕೊಳ್ಳಿ ತೋಟಕ್ಕೆ, ಅವರು ಹಾಯಿಸ್ಕೋತಾರೆ. ಅಕ್ಕಪಕ್ಕ ಬೋರ್ ಇತ್ತು ಅಂದರೆ ಅವ್ರಿಗೆ ಕಾಂಪಿಟೇಷನು. ನಮ್ಮ ಬೋರ್ ಕೊಂಡು ಅವ್ರ ಬೋರ್ ಬಿದ್ದುಬಿಟ್ಟಿದೆ ಅಂದ್ಬಿಟ್ಟು ಏನು ಮಾಡೋದು, ಅವರು ಆನ್ ಮಾಡೋರು ಅಂದರೆ ಇವ್ರಿಗೆ ನೀರು ಅವಶ್ಯಕತೆಯೇ ಇರಲ್ಲ. ಆದ್ರೂ ಕೂಡ ಸುಮ್ಮನೆ ಮೋಟ್ರ್ ಆನ್ ಮಾಡಿ ನೀರನ್ನ ವೇಸ್ಟ್ ಮಾಡೋದು ಅಂಥ ಕೆಲಸ ದಯವಿಟ್ಟು ಮಾಡಬೇಡಿ ಗೈಸ್.
ಸೊ ನಾನೊಂದು ಅದೊಂದು ರಿಕ್ವೆಸ್ಟು ಮಾಡ್ಕೊತೀನಿ. ಸೊ ದಯವಿಟ್ಟು ಅಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ಮಾತ್ರ ನೀರನ್ನ ಮಿತವಾಗಿ ಬಳಸಿ. ಮಿಕ್ಕಿದ ನೀರು ಅಂತರ್ಜಲದಲ್ಲಿ ಇರುತ್ತೆ, ನಾಳೆ ಮುಂದಿನ ದಿವಸಗಳಲ್ಲಿ ನಮಗೆ ಯೂಸ್ ಆಗುತ್ತೆ. ಸೊ ದಯವಿಟ್ಟು ನೀರನ್ನ ಪೋಲ್ ಮಾಡಬೇಡ್ರಿ. ಆದಷ್ಟು ಭೂಮಿ ಜಮೀನುಗಳಿರೋರು ಅಣೆಕಟ್ಟುಗಳನ್ನ ಕಟ್ಕೊಳ್ಳಿ, ಇಲ್ಲಾಂದರೆ ಒಂದು ಕೆರೆ ಕಟ್ಟೆ ಕುಂಟೆಗಳನ್ನ ಕಟ್ಟಿ ನೀರು ನಿಲ್ಲೋ ಥರ ಮಾಡ್ಕೊಳ್ಳಿ ದಯವಿಟ್ಟು. ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಪ್ಲೀಸ್. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇರುತ್ತೆ, ಫಾಲೋ ಮಾಡ್ಕೊಳ್ಳಿ. ಇದ್ರನ್ನ ಬಿತ್ತನೆ ಮಾಡ್ಬೇಕಾದ್ರೆ ಯಾವ ಥರ ಬಿತ್ತನೆ ಮಾಡೋದು ಏನು ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗೆಲ್ಲ ಅಲ್ಲಿ ಬೀಜಗಳು ರೆಡಿ ಆಗ್ತಿದ್ದಾವೆ ನೋಡಿ, ನಮ್ಮ ಮನೆ ಅಲ್ಲೇ ಇರೋದು. ಬೀಜಗಳೆಲ್ಲ ನಾಷ್ಟ ಮಾಡ್ತಿದ್ದಾರೆ ಇವಾಗ ಆ್ಯಕ್ಚುಲಿ. ಸೊ ನಾಷ್ಟ ಮಾಡಾದ್ಮೇಲೆ ಬೀಜಗಳೆಲ್ಲ ಮಿಕ್ಸ್ ಮಾಡಿಕೊಂಡು ಮೇವಿನ ಬೀಜಗಳನ್ನ ಸೊ ತಂದು ಇಲ್ಲಿ ಬಿತ್ತನೆ ಮಾಡ್ತೀವಿ. ಯಾವ ಥರ ಮಾಡ್ತೀವಿ ಏನು ಎತ್ತ ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ಕಲ್ಲೂ ಇದೆ, ಇನ್ಸ್ಟಾಗ್ರಾಮಲ್ಲೂ ಇದೆ, ಫಾಲೋ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಕೃಷಿ ಸಂಬಂಧಪಟ್ಟಂತೆ ಎಲ್ಲ ಥರದ ಮಾಹಿತಿ ನಾನು ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು. ಎಲ್ಲನೂ ಕೊಡುವ ನಂಗೆ ಸಾಕು.